ಸರ್, ಅವರು ಮತ್ತೆ ತಮ್ಮ ಸ್ಕೂಲ್ನ ಒಬ್ಬ ಹುಡುಗನನ್ನು ಕೊಂದಿದ್ದಾರೆ. ನಾವು ಅವನ ಹೆಣವನ್ನು ಸಾಗಿಸ್ತಿದ್ದೀವಿ. ಆದರೆ ಪ್ರಿನ್ಸಿಪಲ್ ಅವ್ರನ್ನ ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ. ಯಾವುದೇ ಸ್ಕೂಲ್ ಅವರಿಗೆ ಅಡ್ಮಿಷನ್ ಕೊಡೋದಕ್ಕೆ ಬಯಸ್ತಿಲ್ಲ. ಆದರೆ ಒಂದು ಗವರ್ನಮೆಂಟ್ ಸ್ಕೂಲ್ ಇದೆ, ಅಲ್ಲಿ ನಾವು ಅವರಿಗೆ ಅಡ್ಮಿಷನ್ ಕೊಡಿಸ್ಬೋದು. ಈ ಎಕ್ಸಾಮ್ ಅವ್ರಿಗೆ ತುಂಬ ಮುಖ್ಯ. ಆವಾಗಲೇ ಅವ್ರಿಗೆ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗೋದು. ಇದನ್ನು ಕೇಳಿ ಅಗ್ನಿವರ್ಮ ತನ್ನ ತಣ್ಣನೆ ಧ್ವನಿಯಲ್ಲಿ ಹೇಳ್ತಾನೆ, ಸರಿ. ನಂತರ ಫೋನ್ ಕಟ್ ಮಾಡ್ತಾನೆ ಮತ್ತು ಯಾರಿಗೋ ಫೋನ್ ಮಾಡ್ತಾನೆ. ಬಹಳ ಬಾರಿ ಫೋನ್ ಮಾಡಿದ ನಂತರ ಫೋನ್ ರಿಸೀವ್ ಆಗುತ್ತೆ ಮತ್ತು ಯಾರೋ ಕೋಪದಿಂದ ಹೇಳ್ತಾರೆ, ನಾನು ಯಾವುದೇ ಮುಖ್ಯ ಕೆಲಸ ಮಾಡ್ತಿರುವಾಗ ನಮ್ಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ನಲ್ಲ, ಈಗ ನಾನು ಬಹಳ ಮುಖ್ಯ ಕೆಲಸ ಮಾಡ್ತಿದ್ದೀನಿ, ಹಾಗಾಗಿ ನಿನ್ನನ್ನು ಹೀಗೆ ಪೀಡಿಸಬಾರ್ದು. ನೀನು ದೊಡ್ಡನ ಥರ ಇರಿ, ಜಾಸ್ತಿ ಅಪ್ಪ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಕೇಳಿ ಅಗ್ನಿವರ್ಮ ಒಂದು ಕ್ಷಣ ಫೋನ್ ನೋಡ್ತಾನೆ ಮತ್ತು ತನ್ನ ತಣ್ಣನೆ ಧ್ವನಿಯಲ್ಲಿ ಬಹಳ ಭಯಾನಕವಾಗಿ ಹೇಳ್ತಾನೆ, ಬಹುಶಃ ನಿನಗೆ ನೆನಪಿಲ್ಲ ಅನಿಸುತ್ತೆ, ಕಳೆದ ಬಾರಿ ನಾವು ನಿನ್ನ ಜೊತೆ ಏನು ಮಾಡಿದ್ದೋ ಅಂತ. ನೀನು ಹೀಗೆ ಯಾರನ್ನು ಕೊಲ್ಲಬಾರ್ದು ಅಂತ ನಾನು ನಿನಗೆ ಹೇಳಿದ್ನಲ್ಲ, ಆದರೆ ನೀನು ಮತ್ತೆ ನನ್ನ ಮಾತು ಕೇಳದೆ ಸ್ಕೂಲ್ ಹುಡುಗನನ್ನು ಕೊಂದಿದ್ಯಾ. ನಿನಗೆ ಮತ್ತೆ ಶಿಕ್ಷೆ ಬೇಕಾ? ಕಳೆದ ಬಾರಿ ಶಿಕ್ಷೆ ಮರೆತು ಹೋಯ್ತಾ? ಇದನ್ನು ಕೇಳಿ ಅಲ್ಲಿದ್ದ ಆ ಹುಡುಗ ಕಳೆದ ಬಾರಿ ತನ್ನ ಜೊತೆ ಏನಾಗಿತ್ತು ಅಂತ ಆಳವಾದ ಯೋಚನೆಯಲ್ಲಿ ಮುಳುಗ್ತಾನೆ. ಒಂದು ಗಾಜಿನ ಪೆಟ್ಟಿಗೆ, ಅದರಲ್ಲಿ ಪ್ರಪಂಚದಾದ್ಯಂತ ಕಿಟಕಿಗಳಿದ್ವು. ಅದರಲ್ಲಿ ಅವನು ಬಂದಿಯಾಗಿದ್ದ. ಅವನ ಮೈ ಮೇಲೆ ಒಂದು ಬಟ್ಟೆ ಇರಲಿಲ್ಲ ಮತ್ತು ಆ ಕೀಟಗಳವನ ಮೈಯೆಲ್ಲ ಹರಿದಾಡ್ತಿದ್ವು. ಇದನ್ನು ಯೋಚಿಸಲಿ ಅವನು ಕೋಪದಿಂದ ಹಲ್ಲು ಕಡಿತಾ ಹೇಳ್ತಾನೆ, ಹೌದು, ನನಗೆ ಅರ್ಥ ಆಯಿತು. ಇನ್ನು ಮುಂದೆ ನಾನು ಹಾಗೆ ಮಾಡೋದಿಲ್ಲ. ಆದರೆ ಯಾರಾದರೂ ನನ್ನ ಜೊತೆ ಜಗಳಕ್ಕೆ ಬಂದರೆ ನಾನು ಅವ್ರನ್ನ ಬಿಡೋದಿಲ್ಲ. ಇದನ್ನು ಕೇಳಿ ಅಗ್ನಿವರ್ಮ ಹೇಳ್ತಾನೆ, ವೆರಿ ಗುಡ್. ಆದರೆ ನಾನು ನಿನ್ನ ಅಡ್ಮಿಷನ್ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮಾಡಿಸಿದ್ದೀನಿ. ನಿನ್ನ ಎಕ್ಸಾಮ್ ನಿಂಗೆ ತುಂಬ ಮುಖ್ಯ, ಹಾಗಾಗಿ ನೀನು ಎಕ್ಸಾಮ್ ಬರೆಯೋದಕ್ಕೆ ಹೋಗಲೇಬೇಕು. ನಾನು ನೀನು ಬೇರೆ ಯಾವುದೇ ಮಾತು ಕೇಳೋದಿಲ್ಲ. ನಾನು ನಿನಗೆ ಲೊಕೇಶನ್ ಕಳಿಸಿದ್ದೀನಿ, ನೀನು ಸ್ಕೂಲ್ಗೆ ಹೋಗು. ಕೇವಲ ಕೆಲವು ದಿನಗಳು ಮಾತ್ರ ಅಷ್ಟೇ, ಆಮೇಲೆ ನಿನಗೆ ಇಷ್ಟ ಬಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಪಡಿಬೋದು. ಇದನ್ನು ಕೇಳಿ ಅಲ್ಲಿದ್ದ ಆ ಹುಡುಗ ಇಷ್ಟೇ ಹೇಳ್ತಾನೆ, ಹ್ಞೂ, ನನಗೆ ಅರ್ಥ ಆಯಿತು. ಹೀಗೆ ಹೇಳಿ ಅವನು ಫೋನ್ ಕಟ್ ಮಾಡ್ತಾನೆ ಮತ್ತು ಕೋಪದಿಂದ ಫೋನನ್ನು ಎದುರಿಗೆ ಎಸೀತಾನೆ. ಹಾಗೆ ಹೇಳ್ತಾನೆ, ನಾನು ಅಂದರೆ ವಿಕ್ರಮ್ ರಾಥೋಡ್ ಆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಬೇಕಾ? ಅಸಾಧ್ಯ. ನನಗೆ ಯೋಚನೆ ಮಾಡ್ತಿದ್ರೆ ವಾಂತಿ ಅಂತಾಗ್ತಿದೆ. ನಾವು ಕೊಳಕು ಮಕ್ಕಳ ಜೊತೆ ಇರಬೇಕಾ? ನಮ್ಮ ಮುಂದೆ ಅವ್ರ ಯೋಗ್ಯತೆ ಏನಿದೆ? ಬಹುಶಃ ಅಣ್ಣನಿಗೆ ಅವರು ನನ್ನ ಕೈಯಿಂದ ಪೆಟ್ಟು ತಿನ್ಬೇಕು ಅನಿಸ್ತಿದೆ. ಅವರೆಷ್ಟು ಬಡವರು ಮತ್ತು ಮಿಡಲ್ ಕ್ಲಾಸ್ ಜನ, ನಾನು ಅವ್ರ ಜೊತೆ ಓದಬೇಕಾ? ಈಗ ಹೇಳಿ ಅವನು ಕೋಪದಿಂದ ಎಲ್ಲವನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಈಗ ಅವನ ಹತ್ತಿರ ಬೇರೆ ದಾರಿ ಇರಲಿಲ್ಲ, ಯಾಕಂದರೆ ಅವನು ಅಂಥ ಕೆಲಸವನ್ನೇ ಮಾಡಿದ್ದ. ಅವನು ಯಾವ ಸ್ಕೂಲ್ಗೆ ಸೇರಿದ್ರು ಅಲ್ಲಿನ ಯಾವುದಾದ್ರೂ ಹುಡುಗನನ್ನು ಕ್ರೂರವಾಗಿ ಕೊಲ್ತಿದ್ದ. ಈ ಕಾರಣದಿಂದ ಈಗ ಯಾವುದೇ ಒಳ್ಳೆಯ ಸ್ಕೂಲ್ ಅವನಿಗೆ ಅಡ್ಮಿಷನ್ ನೀಡ್ತಿರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅವನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಪಡಿಬೇಕಾಯಿತು. ಇನ್ನೊಂದು ಕಡೆ ಕೀರ್ತನ ಹಾಡು ಹೇಳುತ್ತಾ ಸ್ಕೂಲ್ಗೆ ಎಂಟ್ರಿ ಕೊಡ್ತಾಳೆ. ಇಂದು ಅವಳು 2 ಜಡೆ ಹಾಕಿದ್ಲು ಮತ್ತು ಅವಳ ಉದ್ದನೆ ಜಡೆಗಳು ಅಲುಗಾಡ್ತಿದ್ವು. ಅವಳು ಹಣೆಗೆ ಒಂದು ಕಪ್ಪು ಬಿಂದಿ ಇಟ್ಟಿದ್ಲು. ಇದರಿಂದ ಅವಳು ಇನ್ನೂ ಸುಂದರವಾಗಿ ಕಾಣ್ತಿದ್ಲು. ಕಣ್ಣಿಗಚ್ಚಿದ ಕಪ್ಪು ಕಾಡಿಗೆ ಅವಳ ಕಣ್ಣುಗಳನ್ನ ಇನ್ನೂ ಸುಂದರಗೊಳಿಸಿತ್ತು. ಅವಳ ಕೈಯಲ್ಲಿ ಪುಸ್ತಕಗಳಿದ್ವು. ಸ್ಕೂಲ್ನಲ್ಲಿ ಅವಳಿಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ, ಯಾಕಂದರೆ ಯಾರಾದ್ರ ಜೊತೆ ಅವಳ ಜಗಳ ಆಗ್ತಲೇ ಇರ್ತಿತ್ತು. ಅವಳಿಗೆ ಕೆಲವು ಫ್ರೆಂಡ್ಸ್ ಇದ್ದರು, ಆದರೆ ತನ್ನ ಫ್ರೆಂಡ್ಸ್ ಬೇರೆಯವ್ರ ಜೊತೆ ಮಾತಾಡೋದು ಅವಳಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಈ ಕಾರಣದಿಂದ ಜಗಳ ಆಗಿ ಅವರೆಲ್ಲ ಕೀರ್ತನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ರು. ಹಾಗಾಗಿ ಕೀರ್ತನ ಒಬ್ಬಳೇ ಇರ್ತಿದ್ಲು. ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಸಮಯ ಇತ್ತು. ಹಾಗಾಗಿ ಅವಳು ಒಂದು ಮರದ ಕೆಳಗೆ ಕೂತ್ಕೊಳ್ತಾಳೆ. ಇನ್ನೊಂದು ಕಡೆ 4 ಬೈಕ್ಗಳು ಸ್ಕೂಲ್ ಗೇಟ್ ಮುಂದೆ ಬಂದು ನಿಲ್ಲುತ್ತೆ ಮತ್ತು ಎಲ್ಲ ಹುಡುಗಿಯರು ಅಲ್ಲಿ ಜಮಾಯಿಸಲು ಶುರು ಮಾಡ್ತಾರೆ. ಹುಡುಗರು ಕೂಡ ನೋಡ್ತಾರೆ. ಆ 4 ಬೈಕ್ಗಳಲ್ಲಿ 4 ಹುಡುಗರಿದ್ದರು. 4 ಒಟ್ಟಿಗೆ ತಮ್ಮ ಹೆಲ್ಮೆಟ್ ತೆಗಿತಾರೆ. 4 ಸಾಕಷ್ಟು ಹ್ಯಾಂಡ್ಸಮ್ ಆಗಿದ್ರು. ಆದರೆ ಅವರಲ್ಲಿ ಮಧ್ಯದಲ್ಲಿದ್ದ ಹುಡುಗ ಅತ್ಯಂತ ಹ್ಯಾಂಡ್ಸಮ್ ಆಗಿದ್ದ. ಅವನು ಯೂನಿಫಾರ್ಮ್ ಮೇಲೆ ಬ್ಲ್ಯಾಕ್ ಕೋಟ್ ಧರಿಸಿದ್ದ. ಇದರಿಂದ ಅವನು ಇನ್ನೂ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಅವನ ಕೂದಲು ಬೆವರಿನಿಂದ ನೆನೆದಿತ್ತು. ಅವನ ತುಟಿಗಳು ಪೂರ್ತಿ ಗುಲಾಬಿಯಾಗಿದ್ದವು. ಅವನ ಕೈಗಳು ಮತ್ತು ಕಣ್ಣುಗಳು ಪೂರ್ತಿ ಕೆಂಪಗಿದ್ದವು. ಅವನು ತನ್ನ ಬೈಕಿ ತಿರುಗಿಸ್ತಾ ಮುಂದೆ ನೋಡ್ತಾನೆ ಮತ್ತು ಉಳಿದ 3 ಹುಡುಗರು ಎಲ್ಲ ಸ್ಟೂಡೆಂಟ್ಸನ್ನು ಪಕ್ಕಕ್ಕೆ ಸರಿಸ್ತಾ ಅವನಿಗಾಗಿ ದಾರಿ ಮಾಡಿಕೊಡ್ತಾರೆ. ಎಲ್ಲ ಹುಡುಗಿಯರು ತಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಅವನನ್ನೇ ನೋಡ್ತಿರ್ತಾರೆ. ಇದನ್ನು ಕಂಡು ಅವನ ಮುಖದಲ್ಲಿ ಒಂದು ರಾಕ್ಷಸ ನಗು ಬರುತ್ತೆ. ಆದರೆ ಕೀರ್ತನ ಇದೆಲ್ಲದರಿಂದ ದೂರ ಒಂದು ಮರದ ಕೆಳಗೆ ಕೂತಿದ್ಲು. ನಂತರ ಅವಳು ತನ್ನ ಗಡಿಯಾರದಲ್ಲಿ ನೋಡ್ತಾಳೆ. ಸಮಯ ಆಗ್ತಿದೆ ಅಂತ ಅವಳು ಎದ್ದು ಈ ಕಡೆಯಿಂದ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆದರೆ ಹೋಗುವಾಗ ಅವಳು ಆಕಸ್ಮಿಕವಾಗಿ ತನ್ನ ಪೆನ್ ಕೆಳಗೆ ಬೀಳಿಸ್ತಾಳೆ ಮತ್ತು ಮೆಲ್ಲನೆ ಅದನ್ನು ಎತ್ಕೊಂಡು ಆ ಪೆನ್ನನ್ನು ಗಮನ ಇಟ್ಟು ನೋಡ್ತಾಳೆ. ಅದು ಸ್ವಲ್ಪ ಕೊಳಕಾಗಿತ್ತು. ಹಾಗಾಗಿ ಅವಳು ಅದನ್ನು ಒರೆಸ್ಕೊಳ್ತಾಳೆ. ಇನ್ನೊಂದು ಕಡೆ ಒಬ್ಬಳು ಹುಡುಗಿ, ಅವಳ ಸ್ಕೂಲಲ್ಲಿ ಅತ್ಯಂತ ಫೇಮಸ್ ಹುಡುಗಿ ಆಗಿದ್ಲು. ಅವಳು ಓಡಿ ಬಂದು ಆ ಹ್ಯಾಂಡ್ಸಮ್ ಹುಡುಗನ ಮುಂದೆ ನಿಲ್ತಾಳೆ. ಆ ಹುಡುಗ ಅವಳನ್ನ ಗಮನ ಇಟ್ಟು ನೋಡ್ತಾನೆ. ಆ ಹುಡುಗಿ ಏನೋ ಹೇಳೋದಕ್ಕೆ ಹೋಗ್ತಿದ್ಲು. ಅಷ್ಟೆಲ್ಲ ಆ ಹುಡುಗ ಒಂದೇ ಏಟಿಗೆ ಅವಳನ್ನ ದೂಡ್ತಾನೆ. ಆ ಹುಡುಗಿ ನೇರವಾಗಿ ಹೋಗಿ ಕೀರ್ತನ ಆಳಗೆ ಡಿಕ್ಕಿ ಹೊಡಿತಾಳೆ. ಆ ಕೀರ್ತನ ಕೋಪದಿಂದ ಆ ಹುಡುಗಿ ಮುಖಕ್ಕೆ ಒಂದು ಗುದ್ದು ನೀಡ್ತಾಳೆ ಮತ್ತು ಕೂಗ್ತಾ ಹೇಳ್ತಾಳೆ, ಹುಚ್ಚಿನ ನೀನು? ನಾನು ಇಲ್ಲಿದ್ದೀನಿ ಅಂತ ಕಾಣಿಸೋದಿಲ್ವಾ? ನಾನು ಓದ್ತಿದ್ದೀನಿ, ಬಂದು ನನಗೆ ಡಿಸ್ಟರ್ಬ್ ಮಾಡ್ತೀಯಾ? ನಮ್ಮ ಸ್ಕೂಲ್ನಲ್ಲಿ ನಿನಗೆ ಯಾರು ಅಡ್ಮಿಷನ್ ನೀಡಿದ್ರೋ ಏನೋ? ಇತ್ತ ಆ ಹುಡುಗಿ ತುಂಬ ಕೋಪಗೊಳ್ತಾಳೆ. ಆದರೆ ಆ ಹ್ಯಾಂಡ್ಸಮ್ ಹುಡುಗನನ್ನು ನೋಡಿ ಸುಮ್ಮನಾಗ್ತಾಳೆ ಮತ್ತು ಅಳೋದಕ್ಕೆ ಶುರು ಮಾಡ್ತಾಳೆ. ಅಳ್ತಾ ಅವಳು ಕೂಗ್ತಾ ಹೇಳ್ತಾಳೆ, ಇವಳು ನನಗೆ ಹೊಡೆದ್ಲು, ದಯವಿಟ್ಟು ವಿಕ್ರಮ್ ಸಹಾಯ ಮಾಡು, ಇವಳು ನನಗೆ ಹೊಡೆದ್ಲು.
ಇವಳು ಎಷ್ಟು ಕೆಟ್ಟ ಹುಡುಗಿ, ನಾನು ಇವಳಿಗೆ ಏನು ಮಾಡ್ತಿದ್ರು ಇವಳು ಬೇಕಂತಲೇ ನನಗೆ ಹೊಡೆದ್ಲು ಇತ್ತ ಆ ಹುಡುಗ ಅವರಿಬ್ಬರನ್ನ ಗಮನ ಇಟ್ಟು ನೋಡ್ತಿದ್ದ. ಮತ್ತು ಮುಂದಿನ ಕ್ಷಣ ಆ ಹುಡುಗ ಆ ಹುಡುಗಿಯನ್ನು ಪಕ್ಕಕ್ಕೆ ದೂಡಿ ನೇರವಾಗಿ ಕೀರ್ತನ ಮುಂದೆ ಬಂದು ನಿಲ್ತಾನೆ. ಇದು ನೋಡಿ ಕೀರ್ತನ ಅವನನ್ನು ಇಗ್ನೋರ್ ಮಾಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆದರೆ ಆ ಹುಡುಗ ಅವಳ ಕೈ ಹಿಡಿದು ತನ್ನ ಹತ್ರ ಹೇಳ್ಕೊಳ್ತಾನೆ. ಇದ್ದಕ್ಕಿದ್ದಂತೆ ಹೀಗಾದ ಕೀರ್ತನಾಳಿಗೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೇರವಾಗಿ ಅವನ ಎದೆ ಮೇಲೆ ಬೀಳ್ತಾಳೆ. ಅವನು ತುಂಬ ಎತ್ತರ ಇದ್ದ. ಕೀರ್ತನ ಕಷ್ಟಪಟ್ಟು ಅವನ ಎದೆವರೆಗೂ ತಲುಪ್ತಿರಲಿಲ್ಲ. ಆದರೆ ಅವನು ಹಾಗೆ ಮಾಡಿದ ಕೀರ್ತನಾಳಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವನನ್ನು ದೂಡೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವನನ್ನು ಅಲುಗಾಡಿಸೋದಕ್ಕೂ ಕೂಡ ಅವಳಿಗೆ ಸಾಧ್ಯ ಆಗೋದಿಲ್ಲ. ಇದನ್ನು ಗಮನಿಸಿದ ಆ ಹುಡುಗ ವಿಚಿತ್ರವಾಗಿ ನಗ್ತಾ ಹೇಳ್ತಾನೆ, ನಿನ್ನಲ್ಲಿ ಏನೋ ಇದೆ, ಅದಕ್ಕೆ ನೀನು ವಿಕ್ರಮ್ ರಾಠೋಡ್ನ ಹೃದಯ ಗೆದ್ದಿದೆಯಾ. ಇಂದಿನಿಂದ ನೀನು ನನ್ನವಳು ಮತ್ತು ನೀನು ನಿಜವಾಗಿಯೂ ಬಹಳ ಹಾಟ್ ಆಗಿದೆಯಾ. ಹೀಗೆ ಹೇಳಿ ವಿಕ್ರಮ್ ಅವಳ ಗುಲಾಬಿ ತುಟಿಗಳ ಮೇಲೆ ತನ್ನ ಬೆರಳು ಇಟ್ಟು ಸವರೋದಕ್ಕೆ ಶುರು ಮಾಡ್ತಾನೆ. ಅವನ ಕಣ್ಣುಗಳಲ್ಲಿ ಏನೋ ಇತ್ತು. ಇದರಿಂದ ಕೀರ್ತನಾಳಿಗೆ ತುಂಬ ಭಯ ಆಗ್ತಿತ್ತು. ಆದರೆ ಅವಳು ತನ್ನ ಭಯವನ್ನು ನಿಯಂತ್ರಿಸಿಕೊಂಡು ಅವನನ್ನು ದೂಡಿ ಅವನ ಕೆನ್ನೆಗೊಂದು ಪೆಟ್ಟು ನೀಡ್ತಾಳೆ ಮತ್ತು ಕೋಪದಿಂದ ಕೂಗಿ ಹೇಳ್ತಾಳೆ, ನಿನಗೆ ನಾಚಿಕೆ ಆಗೋದಿಲ್ವಾ ಎಲ್ಲರ ಮುಂದೆ ಒಬ್ಬ ಹುಡುಗಿ ಜೊತೆ ಹೀಗೆ ಮಾತಾಡೋದಕ್ಕೆ. ನಾನು ನಿನ್ನ ಪ್ರೈವೇಟ್ ಪ್ರಾಪರ್ಟಿ, ನಾನು ನಿನ್ನ ಹತ್ರ ಹೀಗೆ ಮಾತಾಡೋದಕ್ಕೆ ಹೋಗಲಿಂದ. ನನ್ನನ್ನು ಕಾಡೋದಕ್ಕೆ ಬಂದವನೇ. ನಿನ್ನಂಥ ಲಕ್ಷಾಂತರ ಹುಡುಗರು ನೋಡಿದ್ದೀನಿ, ನೀವೆಲ್ಲರೂ ಒಂದೇ ಥರದ ಕೆಟ್ಟವರು. ವಿಕ್ರಮ್ನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇರುತ್ತೆ. ಅವನು ಪೆಟ್ಟು ಬಿದ್ದ ಕೆನ್ನೆ ಮೇಲೆ ಕೈ ಇಟ್ಕೊಳ್ತಾನೆ ಮತ್ತು ಮೆಲ್ಲನೆ ಆ ಕೈಯಿಂದ ತನ್ನ ತುಟಿಗಳ ಹತ್ರ ತಂದು ಮುತ್ತಿಡ್ತಾನೆ. ಮುಂದಿನ ಕ್ಷಣ ವಿಕ್ರಮ್ ಅವಳನ್ನ ತನ್ನ ಹತ್ರ ಎಳ್ಕೊಳ್ತಾನೆ ಮತ್ತು ಅವಳ ಕೂದಲನ್ನು ಹಿಡ್ಕೊಂಡು ಅವಳ ತುಟಿಗಳ ಮೇಲೆ ತನ್ನ ತುಟಿ ಇಟ್ಟು ಅವಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನು ಅನುಭವಿಸಿ ಕೀರ್ತನ ಪೂರ್ತಿಯಾಗಿ ಆಶ್ಚರ್ಯಚಕಿತಳಾಗ್ತಾಳೆ ಮತ್ತು ದಿಗ್ಭ್ರಮೆಯಿಂದ ವಿಕ್ರಮ್ನನ್ನು ನೋಡ್ತಿರ್ತಾಳೆ. ವಿಕ್ರಮ್ ಬಹಳ ಹೊತ್ತು ಅವಳನ್ನ ಹೀಗೆ ಕಿಸ್ ಮಾಡಿದ ನಂತರ ಅವಳ ತುಟಿಗಳಿಂದ ದೂರ ಆಗ್ತಾನೆ. ನಂತರ ತನ್ನ ಜೇಬಿನಿಂದ ಟಿಶ್ಯೂ ಪೇಪರ್ ತೆಗೆದು ತನ್ನ ತುಟಿಗಳನ್ನ ಒರೆಸ್ಕೊಂಡು ಕೆಳಗೆಸಿತಾನೆ. ತನ್ನ ಕೈ ಚಾಚ್ತಾನೆ. ಆಗ ಪಕ್ಕದಲ್ಲಿದ್ದ ಹುಡುಗ ಅವನಿಗೊಂದು ವಾಟರ್ ಬಾಟಲ್ ನೀಡ್ತಾನೆ. ವಿಕ್ರಮ್ ಅದರಲ್ಲಿರೋ ಎಲ್ಲ ನೀರನ್ನು ಕೀರ್ತನಾಳ ತಲೆ ಮೇಲೆ ಸುರಿತಾನೆ ಮತ್ತು ಬಹಳ ಅಸಹ್ಯವಾಗಿ ನಗ್ತಾ ಹೇಳ್ತಾನೆ, ಇದು ನಿನ್ನ ಯೋಗ್ಯತೆ. ಸಾಧ್ಯ ಆದರೆ ನೀನು ನನ್ನಿಂದ ಸ್ವಲ್ಪ ದೂರ ಇರು. ಯಾಕಂದರೆ ವಿಕ್ರಮ್ ಯಾರು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ವಿಕ್ರಮ್ ಜೊತೆ ಜಗಳಕ್ಕೆ ಬಂದರೆ ಅವರು ಮಣಪಾಲಾಗ್ತಾರೆ, ಅಂದರೆ ಸಾಯ್ತಾರೆ. ಆದರೂ ನಾನು ನಿನ್ನ ಜೀವಂತ ಬಿಟ್ಟಿದ್ದೀನಿ. ಹೀಗೆ ಹೇಳಿ ಅವನು ಅವಳ ಕಿವಿ ಹತ್ತಿರ ತನ್ನ ತುಟಿ ತಂದು ಬಹಳ ಮೆಲ್ಲಗೆ ಪಿಸುಗುಡ್ತಾ ಹೇಳ್ತಾನೆ, ಈ ತುಟಿಗಳ ಮೇಲೆ ನನ್ನ ಹಕ್ಕಿದೆ, ಯಾಕಂದರೆ ನಾನು ಈ ತುಟಿಗಳನ್ನ ಮುಟ್ಟಿದ್ದೀನಿ. ಕೀರ್ತನ ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ವಿಕ್ರಮ್ನನ್ನು ನೋಡ್ತಾಳೆ ಮತ್ತು ತನ್ನ ತುಟಿಗಳನ್ನು ಮುಟ್ಕೊಳ್ತಾಳೆ. ಅವಳೇನು ಹೇಳೋಕ್ಕೆ ಹೋಗ್ತಿದ್ಲು. ಅಷ್ಟರಲ್ಲಿ ವಿಕ್ರಮ್ ಒಂದೇ ಏಟಿಗೆ ಅವಳ ಜಡಿಯನ್ನು ಹಿಡಿದುಕೊಳ್ತಾನೆ. ಅವಳ ಕಣ್ಣುಗಳನ್ನೇ ನೋಡ್ತಾ ಅವಳ ಕೂದಲನ್ನ ಬಿಡಿಸ್ಬಿಡ್ತಾನೆ. ಅವಳು ಉದ್ದನೆಯ ದಟ್ಟವಾದ ಕಪ್ಪು ಗುಂಗುರು ಕೂದಲು ಗಾಳಿಯಲ್ಲಿ ಹಾರಾಡುತ್ತವೆ. ಅವನು ಪೂರ್ತಿಯಾಗಿ ಅವಳ ಕೂದಲನ್ನ ಬಿಚ್ಚಿ ಹಾಕ್ತಾ. ಕೀರ್ತನಾಳ ಕೂದಲು ಕೂಡ ರಚಿತಾಳ ಕೂದಲಿನ ಥರನೇ ಇತ್ತು. ಕಪ್ಪು, ಉದ್ದ ಮತ್ತು ಗುಂಗುರು. ಅವಳು ಕೂಡ ಪೂರ್ತಿ ರಚಿತಾ ಥರನೇ ಸುಂದರಿಯಾಗಿದ್ದಾಳೆ. ವಿಕ್ರಮ್ ಅವಳ ಸೌಂದರ್ಯವನ್ನು ನೋಡ್ತಾ ಮತ್ತೆ ಅವಳನ್ನ ತನ್ನ ಹತ್ರ ಹೇಳ್ಕೊಳ್ತಾನೆ. ಅವಳ ಕೆನ್ನೆ ಹಿಡಿದು ಬೆದರಿಕೆ ಹಾಕ್ತಾ ಹೇಳ್ತಾನೆ, ನೀನು ಸ್ಕೂಲ್ ಟಾಪರ್ ಅಲ್ವಾ, ಒಂದು ಮಾತು ಕಿವಿ ಕೊಟ್ಟು ಕೇಳಿಸ್ಕೊ. ಈಗ ನಾನು ಬಂದಿದ್ದೀನಿ, ಇನ್ಮೇಲೆ ನಾನೇ ಟಾಪರ್ ಆಗೋದು. ಇವತ್ತಿಂದ ನೀನು ಈ ಗಲೀಜು ಮುಖವನ್ನು ನನ್ನಿಂದ ದೂರ ಇಡಬೇಕು. ನನ್ನಿಂದ ಎದುರಿಗೆ ಬರಬೇಡ. ಯಾವ ಕ್ಷಣ ನೀನು ನನ್ನ ಕಣ್ಣು ಮುಂದೆ ಬರ್ತೀಯೋ ಆವಾಗ ನೀನು ಈ ಸುಂದರವಾದ ಕೂದಲನ್ನ ಕಿತ್ತು ಹಾಕೋಕೆ ನಂಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ನಾನು ಬರೀ ಬೆದರಿಕೆ ಹಾಕಲ್ಲ, ಮಾಡಿ ತೋರಿಸ್ತೀನಿ. ಮುಂದಿನ ಕ್ಷಣ ಕೀರ್ತನ ಅಳುತ್ತಾ ಅವನ್ನ ತಳ್ತಾಳೆ ಮತ್ತು ಅಲ್ಲಿಂದ ಓಡಿ ಹೋಗ್ತಾಳೆ. ಅವಳು ಓಡುವಾಗ ಅವಳ ದುಪ್ಪಟ್ಟ ಹಾರ್ತಾ ಒಂದು ವಿಕ್ರಮನ ಕೈಯಲ್ಲಿ ಬೀಳುತ್ತೆ. ವಿಕ್ರಮ್ ಅದನ್ನು ನೋಡ್ತಾನೇ ಇರ್ತಾನೆ. ಅವಳು ಒಂದು ಆಟೋ ಹಿಡಿದು ಅಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದು ನೋಡಿ ವಿಕ್ರಮ್ ಆ ದುಪ್ಪಟ್ಟವನ್ನು ತನ್ನ ಕೈ ಕಟ್ಕೊಳ್ತಾ ಹೇಳ್ತಾನೆ, ಈ ಹುಡುಗಿಯರು ಎಷ್ಟು ದಡ್ರು ಮತ್ತು ಅಳುಪುಕಿಗಳು. ಸಣ್ಣ ಪುಟ್ಟ ವಿಷಯಕ್ಕೂ ಅಳು ಈ ಥರದ ಹುಡುಗಿಯರು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ದಡ್ಡ ಹುಡುಗಿ. ಅಷ್ಟರಲ್ಲಿಗೆ ಯಾರೋ ಬರ್ತಾರೆ. ಆದರೆ ವಿಕ್ರಮ್ನಿಗದು ಗೊತ್ತಾಗಲ್ಲ. ಅವನ ಎದುರು ನಿಂತಿದ್ದ ಅವನ ಇಬ್ಬರು ಗೆಳೆಯರಿಗೆ ಗೊತ್ತಾಗಿತ್ತು. ಅವನ ಗೆಳೆಯ ಅವನಿಗೆ ಹೇಳೋಕೆ ಹೋಗ್ತಿದ್ದ. ಅಷ್ಟರಲ್ಲಿ ವಿಕ್ರಮನಿಗೆ ತನ್ನ ಕಿವಿಯಲ್ಲಿ ನೋವು ಅನಿಸುತ್ತೆ. ಅವನ ಹಿಂದೆ ತಿರುಗಿ ನೋಡಿದ್ರೆ ಅದು ಅಗ್ನಿವರ್ಮ. ಅಗ್ನಿವರ್ಮನನ್ನು ಕಂಡವನು ಕೋಪದಿಂದ ಹೇಳ್ತಾನೆ, ನೀವು ಮತ್ತೆ ನನ್ನ ಪೀಡ್ಸೋಕೆ ಬಂದ್ರಾ? ನೀವು ನನ್ನ ಜೊತೆ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಇದನ್ನು ಕೇಳಿ ಅಗ್ನಿವರ್ಮ ಕೋಪದಿಂದ ಹಲ್ಲು ಕಡಿತಾ ಹೇಳ್ತಾನೆ, ನೀನೀಗ ಏನು ಮಾಡಿದೆ ಅನ್ನೋದು ನಾನು ನೋಡಿದ್ದೀನಿ. ಈಗ ನೀನು ಹುಡುಗಿಯರಿಗೂ ತೊಂದರೆ ಕೊಡೋಕ್ಕೆ ಶುರು ಮಾಡಿದೀಯಾ? ನಿನಗೆ ಎಷ್ಟು ಸಲ ಹೇಳಬೇಕು ಹುಡುಗಿಯರು ದುರ್ಬಲರು, ಅವರಿಗೆ ಇಷ್ಟೊಂದು ತೊಂದರೆ ಕೊಡಬಾರ್ದು ಅಂತ. ವಿಕ್ರಮ್ ತನ್ನ ಕಿವಿಯನ್ನು ಅವನ ಕೈಯಿಂದ ಬಿಡಿಸ್ಕೊಳ್ತಾ ಹೇಳ್ತಾನೆ, ಹೌದು, ಅದು ಅವರ ತಪ್ಪು, ನಂದಲ್ಲ. ಅವರ ತಪ್ಪುಗಳಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಾನು ಮಾಡಿ ಸರಿ ಇದೆ, ಅವರಿಗಿದೇ ಬೇಕು. ನನಗೆ ಆ ಹುಡುಗಿ ಸ್ವಲ್ಪವೂ ಇಷ್ಟ ಇಲ್ಲ. ಸ್ಕೂಲ್ನೆಲ್ಲ ಹುಡುಗಿಯರು ನಾನು ನೋಡಿ ಹುಚ್ಚರಾಗ್ತಾ ಇದ್ದರೆ ಇವಳು ಎಂತಹ ಆ್ಯಟಿಟ್ಯೂಡ್ ಇಟ್ಕೊಂಡು ನಿಂತಿದ್ಲು ಗೊತ್ತಾ? ನಾನು ಅವಳ ಗರ್ವವನ್ನೇ ತುಳಿದು ಹಾಕಿದ್ದೀನಿ. ಅಗ್ನಿವರ್ಮ ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅದು ನೋಡಿ ವಿಕ್ರಮ್ ನಗ್ತಾನೆ. ಯಾಕಂದರೆ ಇದು ಅವನಿಗೆ ತನ್ನ ಗೆಲುವು ಅನಿಸುತ್ತೆ. ನಗ್ತಾ ಅವನು ತನ್ನ ಕ್ಲಾಸ್ಗೆ ಹೋಗ್ತಾನೆ. ಇನ್ನೊಂದೆಡೆ ರಚಿತಾಳ ಮನೆಗೆ ಕೀರ್ತನ ಓಡು ಬಂದು ಬಾಗಿಲು ತೆರೆದು ಮನೆಗೆ ನುಗ್ತಾಳೆ. ಮನೆಗೆ ಬರ್ತಿದ್ದಂತೆ ಅವಳು ನೆಲದ ಮೇಲೆ ಕೂತು ತುಂಬ ಕೆಟ್ಟದಾಗಳೋದಕ್ಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಅವಳ ಅಮ್ಮ ಮಾತ್ರ ಇದ್ದರು. ಅಮ್ಮ ಅವಳ ಸ್ಥಿತಿಯನ್ನು ನೋಡಿ ಹೆದರು ಹೋಗ್ತಾರೆ.
ಕೆಳಗೆ ಕೂತು ಅವಳನ್ನ ಅಪ್ಕೊಂಡು ಹೇಳ್ತಾರೆ, ಕೀರ್ತನ ಏನಾಯ್ತು ನಿನಗೆ, ಯಾಕೆ ಅಳ್ತಿದ್ಯಾ, ನಿನ್ನನ್ನು ಈ ಸ್ಥಿತಿ ತಂದವ್ರು ಯಾರು, ನಿನಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ರಾ, ಹೇಳಿ ನನಗೆ, ನಾವೀಗಲೇ ಪೊಲೀಸ್ ಹತ್ರ ಹೋಗೋಣ, ಅವನನ್ನು ಬಿಡಲ್ಲ ನಾನು. ಕೀರ್ತನ ಏನೂ ಹೇಳಲ್ಲ, ಬರೀ ಅಳ್ತಾ ಇರ್ತಾಳೆ. ಬಹಳ ಹೊತ್ತು ಮೇಲೆ ಅವಳು ತಾನಾಗಿ ಸುಮ್ಮನಾಗ್ತಾಳೆ. ಸುಮ್ಮನಾಗಿ ದೀರ್ಘವಾಗಿ ಉಸಿರು ತಗೋತಾ ಹೇಳ್ತಾಳೆ, ಅಮ್ಮ ನೀರು ಕೊಡು, ನನಗೆ ಬಾಯಾರಿಕೆ ಆಗ್ತಿದೆ. ಅಮ್ಮ ಎದ್ದು ಹೋಗೊಂದು ಲೋಟ ನೀರು ತರ್ತಾರೆ. ಅವಳು ಬೇಗ ಬೇಗ ನೀರು ಕುಡಿದು ತನ್ನ ಕೂದಲನ್ನು ಜುಟ್ಟು ಕಟ್ಕೊಳ್ತಾ ಹೇಳ್ತಾಳೆ, ಏನೂ ಆಗಿಲ್ಲ, ನನ್ನ ಮೊದಲನೇ ಪೇಪರ್ ಮಿಸ್ ಆಯಿತು, ನಾನು ಫ್ರೆಶ್ ಆಗೋಗಿ ಹೋಗ್ತಿದ್ದೀನಿ, ಎರಡನೇ ಪೇಪರ್ ಇದೆ, ಅದನ್ನು ಬರೆಯೋಕೆ ಹೋಗಬೇಕು. ಹೀಗೆ ಹೇಳಿ ಅವಳು ನೇರವಾಗಿ ತನ್ನ ಕೋಣೆಗೆ ಹೋಗ್ತಾಳೆ. ಅಮ್ಮನಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅವರು ಮೊದಲು ಬಾರಿ ಕೀರ್ತನಾಳನ್ನು ಹೀಗೆ ಅಳೋದನ್ನು ನೋಡಿದ್ರು. ಇಲ್ಲಾಂದರೆ ಕೀರ್ತನ ಬೇರೆಯವ್ರನ್ನ ಅಳಿಸ್ತಿದ್ಲು, ಆದರೆ ಇವತ್ತು ಅವಳೇ ಅಳ್ತಾ ಮನೆಗೆ ಬಂದಿದ್ಲು. ಎಷ್ಟು ಕೆಟ್ಟದಾಗಿ ಅಳ್ತಿದ್ಲು ಅಂದರೆ ಅವಳ ಕೂದಲೆಲ್ಲ ಪೂರ್ತಿ ಹರಡ್ಕೊಂಡಿತ್ತು ಮತ್ತು ನೆನೆದು ಹೋಗಿತ್ತು. ಇದು ಯೋಚನೆ ಮಾಡಬೇಕಾದ ವಿಷಯ. ಆದರೆ ಅವಳು ಈಗ ಕೀರ್ತನಾಳನ್ನು ಏನೂ ಕೇಳಲ್ಲ. ರಾತ್ರಿ ಅವಳಪ್ಪ ಮನೆಗೆ ಬಂದಾಗ ಅವರ ಎದುರಲ್ಲೇ ಈ ವಿಷಯ ಕೇಳೋಣ ಅಂತ ಅಮ್ಮ ಸುಮ್ಮನೆ ಆಗ್ತಾರೆ. ಅಮ್ಮ, ಈ ವಿಷಯವನ್ನು ಇಷ್ಟಕ್ಕೆ ಬಿಡೋದಕ್ಕೆ ಇನ್ನೊಂದು ಕಾರಣ ಇತ್ತು. ಬಹುಶಃ ಇವಳು ಯಾವುದಾದ್ರೂ ಹುಡುಗಿಯನ್ನು ಚೆನ್ನಾಗಿ ಬಿಡ್ದಿರಬಹುದು, ಆ ಹುಡುಗಿ ಕೂಡ ಇವಳು ಕೂದಲು ಬಿಡಿಸಿ ನೀರು ಸುರಿದಿರ್ಬೋದು ಅಂತ ಅಂದ್ಕೊಳ್ತಾರೆ. ಮುಂಚೆ ಕೂಡ ಹೀಗೆ ಸಾಕಷ್ಟು ಬಾರಿ ಆಗಿತ್ತು, ಆದರೆ ಕೀರ್ತನ ಅಳ್ತಿರಲಿಲ್ಲ. ಬಹುಶಃ ಈ ಸಲ ವಿಷಯ ಅವಳ ಈಗೋಗೆ ತಗಿಲಿರಬಹುದು, ಅದಕ್ಕೆ ಅಳ್ತಿದ್ದಾಳೆ ಅಂತ ಅಮ್ಮ ಸುಮ್ಮನಾಗ್ತಾರೆ. ಯಾಕಂದರೆ ಕೀರ್ತನ ತುಂಬ ಈಗೋ ಇರೋ ಹುಡುಗಿ. ಗೌರ್ನಮೆಂಟ್ ಸ್ಕೂಲ್, ಕೀರ್ತನ ಮತ್ತು ಸ್ಕೂಲ್ಗೆ ಬಂದಿದ್ಲು. ಅವಳು ಬೇರೆ ಕ್ಲಾಸ್ಗೆ ಹೋಗಿ ಚೆನ್ನಾಗಿ ಪೇಪರ್ ಬರೆದು ಹೊರಗೆ ಬರ್ತಾಳೆ. ಹೊರಗೆ ಬಂದು ಸುತ್ತಮುತ್ತ ನೋಡ್ತಾಳೆ, ಆ ಬೈಕ್ಗಳಲ್ಲಿರಲಿಲ್ಲ. ಬಹುಶಃ ಅವರು ಮೊದಲೇ ಹೋಗಿದ್ದಾರೆ ಅಂತ ಅಂದ್ಕೊಂಡು ನಿಟ್ಟುಸಿರು ಬಿಡ್ತಾಳೆ. ಸ್ಕೂಲ್ನಿಂದ ಹೊರಗೆ ಬಂದು ನೋಡ್ತಾಳೆ, ಎಲ್ಲ ಸ್ಟೂಡೆಂಟ್ಸ್ ಹೋಗಿದ್ರು. ಅವಳು ಒಂದೇ ಸಲ 2 ಪೇಪರ್ ಬರೆದಿದ್ದರಿಂದ ತುಂಬ ಲೇಟಾಗಿತ್ತು. ಅವಳಿಗೆ ಮೊದಲನೇ ಪೇಪರ್ ಬರೆಯೋಕ್ಕಾಗಲ್ಲ ಅನಿಸಿತ್ತು, ಆದರೆ ಯಾರೋ ಹೇಳಿದ್ರಿಂದ ಪ್ರಿನ್ಸಿಪಲ್ ಅವಳಿಗೆ ಪೇಪರ್ ಬರೆಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಹಾಗಾಗಿ ಅವಳು ಖುಷಿಯಾಗಿದ್ಲು. ಆದರೆ ಅವಳ ಈ ಖುಷಿ ಎಷ್ಟು ಹೊತ್ತಿರುತ್ತೆ ಅನ್ನೋದು ಅವಳಿಗೂ ಗೊತ್ತಿರಲಿಲ್ಲ. ಅವಳು ಸುತ್ತಮುತ್ತ ನೋಡ್ತಾಳೆ, ಒಂದು ಆಟೋ ಕೂಡ ಇರಲಿಲ್ಲ. ಅವಳು ಸ್ವಲ್ಪ ಗಾಬರಿಯಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಯೋಚಿಸ್ತಾಳೆ. ನಡ್ಕೊಂಡು ಹೋಗ್ತಾ ಅವಳು ತುಂಬ ದೂರ ಬರ್ತಾಳೆ. ಆದರೆ ಇವತ್ತು ದಾರಿಯಲ್ಲಿ ಒಬ್ಬರೂ ಇರಲಿಲ್ಲ, ಒಂದು ಗಾಡಿ ಕೂಡ ಓಡಾಡ್ತಿರಲಿಲ್ಲ. ಅವಳಿಗೆ ಆಶ್ಚರ್ಯ ಮತ್ತು ವಿಚಿತ್ರವಾದ ಭಯ ಶುರುವಾಯಿತು. ಏನೋ ಅನಾಹುತ ಆಗುತ್ತೆ ಅನ್ನೋ ಥರ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ದೂರದಲ್ಲಿ ಮಿಂಚಂತೆ ಮತ್ತು 4 ಬೈಕ್ಗಳು ಬರೋದು ಕಾಣಿಸುತ್ತೆ. ಅವಳು ತುಂಬ ಹೆದರಿ ಹಿಂದೆ ತಿರುಗ್ತಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಸ್ವಲ್ಪ ದೂರದಲ್ಲಿ ಸೀಮಾ ಅತ್ತೆ ಮನೆ ಇದೆ, ಅವರಿಂದ ಹೋಗೋವರೆಗೂ ನಾನು ಅವರ ಹತ್ರ ಇರ್ತೀನಿ. ಇವರು ಏನು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಅವ್ನು ಮತ್ತೆ ನನ್ನ ಕಿಸ್ ಮಾಡಿದ್ರೆ ಬಾಕಿ ಎಲ್ಲ ಓಕೆ, ಆದರೆ ಇದು ನನಗೆ ಇಷ್ಟ ಇಲ್ಲ, ಆ ನಾಯಿ ನನ್ನ ಫಸ್ಟ್ ಕಿಸ್ ಕದ್ದಿದೆ. ಹೀಗೆ ಹೇಳಿ ಅವಳು ಕೋಪದಿಂದ ಹೋಗೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಒಂದು ಬೈಕ್ ಅವಳನ್ನ ಓವರ್ಟೇಕ್ ಮಾಡಿ ಅವಳ ಎದುರು ಬಂದು ನಿಲ್ಲುತ್ತೆ. 4 ಬೈಕ್ಗಳು ಅವಳನ್ನು ಸುತ್ತುವರೆದ್ರಿಂದ ಕೈಗಳನ್ನ ಉಚ್ಕೊಳ್ತಾ ಇರ್ತಾಳೆ. ವಿಕ್ರಮ್ ತನ್ನ ಬೈಕ್ ಪಾರ್ಕ್ ಮಾಡಿ ನಿಧಾನವಾಗಿ ಕೆಳಗಿಳಿದು ಅವಳ ಎದುರು ಬಂದು ನಿಲ್ತಾನೆ. ಅವನು ಹಾಫ್ ಸ್ಲೀವ್ ಬ್ಲ್ಯಾಕ್ ಟೀ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದ. ಆ ಬಟ್ಟೆಯಲ್ಲಿ ಅವನ ಬಾಡಿ, ಎದೆ ಮತ್ತು ಬೈಸೆಪ್ಸ್ ಎಲ್ಲವೂ ಚೆನ್ನಾಗಿ ಕಾಣಿಸ್ತಿತ್ತು. ಅವನು ತನ್ನ ಹೆಲ್ಮೆಟ್ ತೆಗೆದು ಹಿಂದೆ ಇದ್ದ ಹುಡುಗನಿಗೆ ಕೊಡ್ತಾನೆ. ಅವಳ ಎದುರು ಬಂದು ನಿಂತು ಅವಳ ಒಂದು ಕೈ ಹಿಡಿದು ಮುತ್ತು ಕೊಟ್ಟು ಹೇಳ್ತಾನೆ, 2 ಗಂಟೆಯಿಂದ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ನಿಜವಾಗಿಯೂ ನೀನು ತುಂಬ ಇಂಟ್ರೆಸ್ಟ್ ಆಗಿದೆಯಾ, ನನಗೆ ನಿನ್ನ ಮೇಲೆ ಆಸಕ್ತಿ ಬಂದಿದೆ, ನಾನು ನಿನ್ನ ಜೊತೆ ಡೇಟಿಗೆ ಹೋಗಬೇಕು ಅಂತಿದ್ದೀನಿ, ನೀನು ನನ್ನ ಜೊತೆ ಡೇಟಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನಿನ್ನೆ ಎತ್ಕೊಂಡು ಹೋಗ್ತೀನಿ, ಇಷ್ಟ ಆದರೆ ಒಂದು ಒಳ್ಳೆಯ ವಿಷಯ. ಇದನ್ನು ಕೇಳಿ ಕೀರ್ತನ ಕೋಪದಿಂದ ಅವನ ಎದೆಗೆ ದೂಡಿ ಮುಖ ತಿರುಗಿಸ್ಕೊಂಡು ಹೇಳ್ತಾಳೆ, ನಾನು ನಿನ್ನ ಥರದ ಹುಚ್ಚರ ಜೊತೆ ಡೇಟಿಗೆ ಬರಲ್ಲ, ನೀವೆಲ್ಲ ಇಲ್ಲಿಂದ ಹೋಗಿ, ನೀನು ನನಗೆ ತುಂಬ ಕಾಟ ಕೊಟ್ಟಿದ್ಯಾ, ನೀನೇನಾದರೂ ಮತ್ತೆ ನನ್ನ ಕಾಡಿದ್ರೆ ನಾನು ಖಂಡಿತ ಪೊಲೀಸ್ ಹತ್ರ ಹೋಗ್ತೀನಿ, ನಿನಗೆ 2 ಏಟು ಬಿದ್ದರೆ ಬುದ್ಧಿ ಬರುತ್ತೆ. ಇದನ್ನು ಕೇಳಿ ವಿಕ್ರಮ್ ಒಂದೇ ಏಟಿಗಳನ್ನ ತನ್ನ ಹೆಗಲ ಮೇಲೆ ಎತ್ಕೊಳ್ತಾನೆ ಮತ್ತು ಹೇಳ್ತಾನೆ, ನೀನು ಬರೀ ನನ್ನ ಜೊತೆ ಡೇಟಿಗೆ ಬರಬೇಕು, ಇವ್ರ ಜೊತೆ ಅಲ್ಲ, ನೀವೆಲ್ಲ ಮನೆಗೆ ಹೋಗಿ, ಉಳಿದ ಕೆಲಸ ನಾನೊಬ್ಬನೇ ನೋಡ್ಕೋತೀನಿ. ಈಗ ಹೇಳಿ ಅವನು ಅವಳ ಬೈಕ್ ಮೇಲೆ ಕೂರಿಸ್ತಾನೆ. ಅವನು ಕೂಡ ಅವಳನ್ನ ಹಿಡಿದು ಕೂತ್ಕೊಳ್ತಾನೆ. ಅವನು ಬೇಕಂತಲೇ ಕೀರ್ತನನ್ನು ತನ್ನ ಮುಂದೆ ಕೂರಿಸ್ಕೊಂಡಿದ್ದ. ಕೀರ್ತನ ಕೋಪದಿಂದ ಕಿರ್ಚ್ತಾ ತನ್ನನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಹೇಳ್ತಾಳೆ, ಬಿಡು, ಇದೇನು ಮಾಡ್ತಾ ಇದೆಯಾ, ನೀನೊಬ್ಬ ರಾಕ್ಷಸ, ನೀನು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ನೀನು ನನ್ನ ಜೊತೆ ತುಂಬ ಕೆಟ್ಟದಾಗಿ ಮಾಡ್ತಿದ್ಯಾ, ನನಗೆ ಇವೆಲ್ಲದರಲ್ಲೂ ಆಸಕ್ತಿ ಇಲ್ಲ, ನಾನು ಆ ಥರದ ಹುಡುಗಿ ಅಲ್ಲ, ನಾನು ಮನೆಗೆ ಹೋಗಿ ಓದಬೇಕು, ಬಿಡು ನನ್ನನ್ನು. ಆದರೆ ಅವನು ಎಲ್ಲಿ ಕೇಳಿಸ್ಕೊತಾನೆ, ಅವನೊಂದು ಕೈಯಿಂದ ಬೈಕ್ ಹ್ಯಾಂಡಲ್ ಹಿಡಿದು ಇನ್ನೊಂದು ಕೈಯಿಂದ ಅವಳು ಹೊಟ್ಟೆ ಹಿಡಿದು ತುಂಬ ಸ್ಪೀಡಾಗಿ ಬೈಕ್ ಓಡಿಸೋಕೆ ಶುರು ಮಾಡ್ತಾನೆ. ಅವಳು ಭಯದಿಂದ ಕಿರ್ಚ್ತಾ ಹೇಳ್ತಾಳೆ, ಅಯ್ಯೋ ನಿಲ್ಲಿಸು, ಮೊದಲು ನನ್ನ ಮಾತು ಕೇಳು, ಆಮೇಲೆ ಏನಾದರೂ ಮಾಡು, ನಿಂಗೆ ಡೇಟ್ಗೆ ಹೋಗಬೇಕಲ್ವಾ, ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳಬೇಕು, ನನಗೊಂದು ಅವಕಾಶ ಕೊಡು. ಇದನ್ನು ಕೇಳಿ ಅವನು ಬೈಕ್ ನಿಲ್ಲಿಸ್ತಾನೆ. ಆದರೆ ಅದು ಪೂರ್ತಿ ಕಾಡಿನ ತರಹದ ಜಾಗ ಇತ್ತು, ಅಲ್ಲಿ ಯಾರೂ ಇರಲಿಲ್ಲ, ಅಲ್ಲಿ ಬೆಳಕು ಕೂಡ ಜಾಸ್ತಿ ಇರಲಿಲ್ಲ. ಇದನ್ನು ನೋಡಿ ಕೀರ್ತನಾಳಿಗೆ ತುಂಬ ಭಯ ಆಗುತ್ತೆ. ಅಂಥ ಜಾಗದಲ್ಲಿ ಒಬ್ಬ ಹುಡುಗನ ಜೊತೆ ಇರೋದು ಯಾವುದೇ ಹುಡುಗಿಗಾದರೂ ಭಯ ತರಿಸುತ್ತೆ. ಅವನಿಗೆ ಮನಸ್ಸು ಬಂದಂತೆ ಅವನು ಅವಳ ಜೊತೆ ಏನು ಬೇಕಾದರೂ ಮಾಡ್ಬೋದು ಅಂತ ಕೀರ್ತನಾಳಿಗೆ ಅರ್ಥ ಆಗುತ್ತೆ. ಅವನಿಗೀಗ ಪೂರ್ತಿ ಅವಕಾಶ ಇದೆ. ಇದನ್ನು ಅರಿತ ಕೀರ್ತನ ಭಯದಿಂದ ವಿಕ್ರಮನನ್ನು ನೋಡ್ತಾಳೆ. ವಿಕ್ರಮ್ ಅವಳ ಗಲ್ಲ ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಹೇಳ್ತಾನೆ, ಏನಾಯಿತು, ಏನು ಹೇಳಬೇಕು ನಿನಗೆ.
ಅವಳು ಹೆದರ್ತಾ ಹೇಳ್ತಾಳೆ, ನಾನು ತಯಾರಿಲ್ಲ, ನಾನೀಗ ಸ್ಕೂಲ್ ಯೂನಿಫಾರ್ಮ್ನಲ್ಲಿದ್ದೀನಿ, ಎಲ್ಲರೂ ಏನಂದ್ಕೊಳ್ತಾರೆ, ಸ್ಕೂಲ್ ಹುಡುಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ. ಅದಕ್ಕೆ ನಾನು ಮನೆಗೆ ಹೋಗಬೇಕು, ನಾನು ರೆಡಿಯಾಗಿ ಬರ್ತೀನಿ, ಆಮೇಲೆ ನೀನು ನನ್ನ ಡೇಟ್ ಕರ್ಕೊಂಡು ಹೋಗು. ವಿಕ್ರಮ್ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದು ಹೇಳ್ತಾನೆ, ಬೇಬಿ ಐ ಡೋಂಟ್ ಬಿಲೀವ್ ಯು. ನೀನು ಸುಳ್ಳು ಹೇಳಿ ಹೋಗಿ ಮತ್ತೆ ಬರದೇ ಇದ್ದರೆ ಏನು ಮಾಡೋದು? ನಾನು ನಿನ್ನ ಇಷ್ಟು ಸುಲಭವಾಗಿ ಹೋಗೋಕೆ ಬಿಡಲ್ಲ, ನನಗೆ ನೀನು ಇವತ್ತೇ ಬೇಕು, ನಾನು ಇವತ್ತೇ ನಿನ್ನ ಜೊತೆ ಡೇಟ್ಗೆ ಹೋಗೋದು. ಕೀರ್ತನ ಮನಸ್ಸಿನಲ್ಲಿ ಯೋಚಿಸ್ತಾಳೆ, ಈಗ ನಾನು ಏನು ಮಾಡಲಿ, ನಾನು ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು, ಇಲ್ಲಾಂದರೆ ಇವನು ನನ್ನ ಜೊತೆ ಏನು ಬೇಕಾದರೂ ಮಾಡ್ಬೋದು. ಇವನ ಉದ್ದೇಶ ನಂಗೆ ಸರಿಯಾಗಿ ಕಾಣಿಸ್ತಿಲ್ಲ, ನಾನಿನ್ನು ಮೈನರ್, ನನಗೆ ಬರೀ 17 ವರ್ಷ 18 ವರ್ಷ ಆಗೋಕೆ ಇನ್ನೂ 1 ವರ್ಷ ಬಾಕಿ ಇದೆ, ಇವನಿಗೆ ಬಹುಶಃ 21 ವರ್ಷ ಇರ್ಬೋದು. ಅವಳಿದೆಲ್ಲ ಯೋಚಿಸ್ತಾ ಇರುವಾಗ ಸಡನ್ ಆಗ್ತಾನೆ ಕಿವಿ ಹತ್ರ ಬಿಸಿ ಉಸಿರು ಅನುಭವಿಸ್ತಾಳೆ. ಯಾರೋ ಪಿಸುಗುಟ್ಟಿದ ಹಾಗೆ ಕೇಳಿಸ್ತೆ, ನೋ ಬೇಬಿ ಐ ಆಮ್ ಓನ್ಲಿ 20. ಇದನ್ನು ಕೇಳಿ ಅವಳಿಗೆ ತುಂಬ ಗಾಬರಿ ಆಗುತ್ತೆ ಮತ್ತು ನಾಚಿಕೆ ಆಗುತ್ತೆ. ನಿಧಾನವಾಗಿ ವಿಕ್ರಮ್ನನ್ನು ದೂಡಿ ಹೇಳ್ತಾಳೆ, ಹೌದು 1 ವರ್ಷ, 1 ನಿಮಿಷ ಇರು, ನಿನಗೆ ನನ್ನ ಮನಸ್ಸಿನಲ್ಲಿ ಮಾತು ಹೇಗೆ ಗೊತ್ತಾಯಿತು? ನೀನು ಮನಸ್ಸಿನ ಮಾತು ಓದ್ತೀಯಾ? ಇದನ್ನು ಕೇಳಿ ಅವನು ನಗ್ತಾ ಹೇಳ್ತಾನೆ, ಎಸ್ ಬೇಬಿ ಐ ಕ್ಯಾನ್ ಹಿಯರ್ ಇಟ್. ಈಗ ಅವಳು ಕೋಪದಿಂದ ಹೇಳ್ತಾಳೆ, ಹಾಗಾದರೆ ನಿನ್ನ ಪ್ರಾಬ್ಲಮ್ ಏನು? ನೀನು ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ನೀನಿಲ್ಲಿ ನನ್ನ ಜೊತೆ ಏನಾದರೂ ಮಾಡೋಕ್ಕೆ ಇಷ್ಟಪಡ್ತಿದ್ಯಾ? ಯಾಕೆ ನನ್ನನ್ನು ಹೋಗೋಕೆ ಬಿಡ್ತಿಲ್ಲ? ಆವಾಗ ಎಷ್ಟು ತೊಂದರೆ ಕೊಟ್ಟೆ, ಅದು ನಿನ್ನ ಯೋಗ್ಯತೆ, ನನ್ನ ಯೋಗ್ಯತೆ ನಿನ್ನ ಮುಂದೆ ಏನೂ ಇಲ್ಲ, ಆದರೂ ನೀನು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನನ್ನನ್ನು ಡೇಟಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ಯಾ? ವಿಕ್ರಮ್ ನಿಧಾನವಾಗಿ ಅವಳ ಕತ್ತಿನತ್ತ ತನ್ನ ಬಿಸಿ ಉಸಿರು ಬಿಟ್ಟು ಅವಳ ಕಿವಿ ಹೋಲಿಯನ್ನು ನೋಡ್ತಾ ಸುಮ್ಮನಿರ್ತಾನೆ. ಅವನ ಮೌನ ನೋಡಿ ಕೀರ್ತನಾಳಿಗೆ ಆತಂಕ. ಇನ್ನೊಂದೆಡೆ ರಚಿತಾ ಮನೆಯಲ್ಲಿ ಆತಂಕದಿಂದ ಕೂತಿದ್ಲು. ನಿಧಾನವಾಗಿ ಮಳೆ ಶುರುವಾಯಿತು. ಅವಳ ತಂಗಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅವಳಿಗೆ ಭಯ ಆಗುತ್ತೆ. ಅಗ್ನಿವರ್ಮ ಕೂಡ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವಳು ಗಾಬರಿಯಿಂದ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ, ಅಮ್ಮ ನಾನು ಅವಳನ್ನ ಹುಡ್ಕೊಂಡು ಬರ್ತೀನಿ, ಅವಳು ಇನ್ನೂ ಮನೆಗೆ ಬಂದಿಲ್ಲ, ಮಳೆ ಕೂಡ ಜೋರಾಗಿ ಬರ್ತಿದೆ, ಒಂದು ವೇಳೆ ಅವ್ರು ಬಂದರೆ ನಾನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿ ಅಮ್ಮ ಸರಿ ಅಂತಾರೆ. ರಚಿತಾ ಕೊಡೆ ತೊಗೊಂಡು ಹೊರಗೆ ಹೋಗ್ತಾಳೆ. ಹನಿ ಹನಿ ಮಳೆ ಬರ್ತಿರುತ್ತೆ. ಅವಳು ನಡ್ಕೊಂಡೇ ಹೋಗ್ತಾಳೆ. ಮತ್ತೊಂದೆಡೆ ಕೀರ್ತನ ಅವನನ್ನು ದೂಡಿ ಬೈಕ್ನಿಂದ ಇಳಿದು ಓಡೋಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿ ಅವನು ಬೈಕ್ನಿಂದ ಇಳಿದು ಅವಳ ಹಿಂದೆ ಓಡಿ ಅವಳನ್ನ ಹಿಡ್ಕೊಳ್ತಾನೆ. ಬಲವಂತವಾಗಿ ಅವಳ ಸೊಂಟ ಹಿಡಿದು ತನ್ನ ಹತ್ರ ಎಳ್ಕೊಂಡು ಅವಳ ತುಟಿಗಳಿಗೆ ಮುತ್ತಿಡೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವರಿಬ್ಬರ ಕಿವಿಗೆ ಯಾರೋ ಕೂಗಿದ ಶಬ್ದ ಕೇಳಿಸುತ್ತೆ. ಕೀರ್ತನ, ಇದೆಲ್ಲ ಏನು ಮಾಡ್ತಿದ್ಯಾ ನೀನು? ಕೀರ್ತನ ಪೂರ್ತಿ ಗಾಬರಿ ಆಗ್ತಾಳೆ. ಒಂದೇ ಏಟಿಗೆ ವಿಕ್ರಮ್ನನ್ನು ತನ್ನಿಂದ ದೂರ ದೂಡ್ತಾಳೆ. ಎದುರು ನೋಡಿದರೆ ರಚಿತಾ ಕೊಡೆ ಹಿಡ್ಕೊಂಡು ನಿಂತಿದ್ಲು. ಅದು ನೋಡಿ ಕೀರ್ತನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅವಳಿಗೆ ಗೊತ್ತು ಈಗ ರಚಿತಾ ಅವಳನ್ನ ತಪ್ಪು ತಿಳ್ಕೊತಾಳೆ ಅಂತ. ನಿಜವಾಗಿ ಅವಳು ತಪ್ಪೇನಿರಲಿಲ್ಲ. ಅವಳು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳು ಯಾವಾಗಲಿಂದಲೂ ಈ ಸಂಕಷ್ಟದಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ, ಆದರೆ ಸಾಧ್ಯ ಆಗ್ತಿಲ್ಲ. ಈಗಂತೂ ಅವಳು ಇನ್ನೂ ದೊಡ್ಡ ಕಷ್ಟಕ್ಕೆ ಸಿಲುಕಿದ್ದಾಳೆ. ಕೀರ್ತನ ಏನೋ ಹೇಳೋಕೆ ಹೋಗ್ತಿದ್ಲು. ಅಷ್ಟರಲ್ಲಿ ರಚಿತಾ ಸಡನ್ನಾಗಿ ಅವಳ ಹತ್ರ ಬಂದು ಕೆನ್ನೆಗೊಂದು ಜೋರಾಗಿ ಇಟ್ಕೊಡ್ತಾಳೆ. ಆದರೆ ವಿಕ್ರಮ್ ಏನೂ ಹೇಳಲ್ಲ. ಅವನು ಸುಮ್ಮನೆ ಇದೆಲ್ಲವನ್ನ ನೋಡ್ತಿರ್ತಾನೆ. ತನ್ನ ಅಕ್ಕನ ಕೈಯಿಂದ ಮೊದಲ ಬಾರಿ ಏಟು ತಿಂದು ಕೀರ್ತನಾಳಿಗೆ ಮನಸ್ಸು ಒಡೆದು ಹೋದಾಗುತ್ತೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.